ಸ್ನೇಹಿತರೆ ನೋಡಿ, ಈಗ ಮೆಣಸಿನ ಗಿಡದಲ್ಲಿ ಕಳೆ ಯಾವ ರೀತಿ ಇದೆ ಅಂತ ನೋಡಿ. ಇದರಲ್ಲಿ ಮೆಣಸಿನ ಗಿಡನೇ ಕಾಣಿಸ್ತಾ ಇಲ್ಲ ನೋಡಿ. ಇದೊಂದಿದೆ, ಅದ್ರ ಪಕ್ಕ ಕಳೆ ನೋಡಿ ಹೆಂಗೈತೆ. ಮತ್ತು ಇಲ್ಲೊಂದು ಗಿಡ ಇದೆ ನೋಡಿ, ಈ ರೀತಿ ಇದೆ. ಈಗ ಇದನ್ನೆಲ್ಲ ಚಲಿಕೆ ತಗೊಂಡು ಕ್ಲೀನಾಗಿ ಹುಲ್ಲೆಲ್ಲ ಕಿತ್ಕೊಂಡು ಬಿಡ್ತೀನಿ. ಕಿತ್ಕೊಂಡು ಆದಮೇಲೆ ಒಂದು ಫೋಟೋ ತೋರಿಸ್ತೀನಿ ನೋಡಿ. ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ನೋಡಿ, ಕರೆಕ್ಟಾಗಿ ಗಿಡ ಕರೆಕ್ಟಾಗಿ ಕಾಣಿಸ್ತಾ ಇದ್ದಾವೆ. ಈಗ ಕೆಲವೆಲ್ಲ ಹಿಂಗೆ ಎಲೆ ಎಲ್ಲ ಹಚ್ಚಗಿರೋಂಥವೆಲ್ಲ ಒಣಕ್ಯಂತವೆ, ಯಾಕಂದರೆ ಇವತ್ತಾನೆ ಕಿತ್ತಿರೋದ. ಹಾಗಾಗಿ ನೋಡಿ, ಇವೆಲ್ಲ ಏನದಾವ ಇವೆಲ್ಲ ಒಣಗ್ತವೆ. ಇವು ಬಿಸಿಲಿಗೆ ನೀರು ಬಿಡೋದು ಒಂದೆರಡು ದಿನ ಲೇಟ್ ಮಾಡಿದರೆ ಇವೆಲ್ಲ ಒಣಗ್ಕೊಂಡು ಹೋಗ್ತವೆ ನೋಡಿ. ಈಗ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ, ಕಳೆ ಇಲ್ಲ ನೋಡಿ. ನೋಡಿ, ಇಲ್ಲ ಚಿಗಿರೋದೆಲ್ಲ ಕಿತ್ತಿರೋದು. ಇವೆಲ್ಲ ಬೇರೆಲ್ಲ ಬಂದಿದ್ದಾವೆ, ಇವೆಲ್ಲ ಮತ್ತೆ ಚಿಗಿರಲ್ಲ. ಇವತ್ತು ಫುಲ್ ಬಿಸಿಲಿಗಾದ್ರೆ ಇವತ್ತೆಲ್ಲ ಬಿಸಿಲಾದರೆ ಇವತ್ತು ಚಿಗಿರೋದಿಲ್ಲ ಇವು. ಈಗ ಎಷ್ಟು ಹೆಂಗಿದಾವೆ ಗಿಡ. ಇನ್ನೊಂದೆರಡು ದಿನ ಬಿಟ್ಟು ಇದಕ್ಕೆ ನೀರು ಬಿಟ್ಬಿಟ್ರೆ ಅಷ್ಟೊತ್ತಿಗೆಲ್ಲ ಕಳೆ ಎಲ್ಲ ಒಣಗಿರುತ್ತೆ, ಗಿಡನೂ ಚೆನ್ನಾಗಿ ಡೆವಲಪ್ ಆಗ್ತವೆ.